नाज़रीन आदाब एवन टीवी में आप तमाम का खैर मकदम है। मशहूर व मारूफ मीडिया हाउस वार्ता भारती की जानिब से चलाए जाने वाला अखबार वार्ता भारती कन्नड़ा डेली के 23 साल मुकम्मल हो चुके हैं। इस सिलसिले में वार्ता भारती ने फैसला किया कि गुलबर्गा एडिशन भी शुरू किया जाएगा, जिसके तहत बीदर, रायचूर और दीगर अजला में भी बर वक्त यानी अलग सुबह अखबार की पहुंच मुमकिन हो सकेगी। इस सिलसिले में रायचूर शहर के अतनूर फंक्शन हॉल में एक अदीमुशान जलसे का इनेकाद अमल में लाया गया था, जिसमें बतौर मेहमानान खुसूसी श्री शांतमल्ला शिव आचार्य स्वामी जी, राघवेंद्र कुष्टगी, वीर हनुमान, बाबू भंडारीगल, बसवराज कड़स, के शांतप्पा, अम्मण्णा अरोलीकर, बी बसवराज के अलावा एजाजी मेहमान की हैसियत से अब्दुल सलाम पुतिगे, चीफ एडिटर वार्ता भारती ने शिरकत की। वादे हो के वार्ता भारती अखबार के अलावा वेबसाइट भी रखता है और साथ ही साथ दीगर सोशल मीडिया जैसे कि यूट्यूब, फेसबुक, इंस्टाग्राम और भी दीगर सोशल प्लेटफॉर्म पर उसके कई एक फॉलोअर्स भी मौजूद हैं। देखिए इस प्रोग्राम की कुछ झलकियां। ನಿತ್ಯ ಸಂಗಾತಿ, ಮಾಧ್ಯಮ ರಂಗದ ಪರ್ಯಾಯ ಧಾರೆ, ಧ್ವನಿ ರಹಿತರ ಗಟ್ಟಿ ಧ್ವನಿ, ಕನ್ನಡಿಗರ ಕಣ್ಮಣಿ, ಜಾಗತಿಕ ಕನ್ನಡಿಗ ಸಮುದಾಯದ ಆಪ್ತ ಮಿತ್ರ ವಾರ್ತಾ ಭಾರತಿ. ವಾರ್ತಾ ಭಾರತಿ ಆಂದೋಲನವು ತನ್ನ ಸಾಹಸಮಯ ಪ್ರಯಾಣದ 22 ವರ್ಷಗಳನ್ನ ಪೂರ್ತಿಗೊಳಿಸಿ ಇದೀಗ 23ನೇ ವರ್ಷಕ್ಕೆ ದಿಟ್ಟ ಹೆಜ್ಜೆ ಇಟ್ಟಿದೆ. ಇದು ಸ್ವತಂತ್ರ, ನೇರ, ನಿಷ್ಠುರ ಹಾಗೂ ನಿರ್ಭೀತ ಮಾಧ್ಯಮದ ಯಶಸ್ಸು ಅಂತ ಕನ್ನಡ ಲೋಕ ಸಂಭ್ರಮಿಸುತ್ತಿದೆ. ವಿರೋಧ, ದೂಷಣೆ, ಒತ್ತಡ, ಆಮಿಷ, ಬೆದರಿಕೆ ಎಲ್ಲವನ್ನ ಮೆಟ್ಟಿ ನಿಂತು ಕಠಿಣ ಸವಾಲುಗಳ ಸರಮಾಲೆಯನ್ನ ಕೆಚ್ಚೆದೆಯಿಂದ ಎದುರಿಸಿರುವ ವಾರ್ತಾ ಭಾರತಿ ತನ್ನ ಗುರಿ, ಸಂಕಲ್ಪ, ಬದ್ಧತೆ ಮತ್ತು ಆದರ್ಶವನ್ನ ಬಿಟ್ಟುಕೊಡದೆ ಮುನ್ನಡೆದಿದೆ. 3 ಮುದ್ರಣ ಆವೃತ್ತಿಗಳೊಂದಿಗೆ ರಾಜ್ಯದ ಮುಂಚೂಣಿಯ ದೈನಿಕಗಳಲ್ಲಿ ಒಂದಾಗಿದೆ ವಾರ್ತಾ ಭಾರತಿ. ಇಂದು ವಾರ್ತಾ ಭಾರತಿ ಇಂಗ್ಲಿಷ್ನಲ್ಲೂ ಲಭ್ಯ ಇದೆ. ಎಲ್ಲ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲೂ ಮೆರಿತಾ ಇದೆ. ಅದರ ಯೂಟ್ಯೂಬ್ ಚಾನೆಲ್ಗಳು, ವೆಬ್ಸೈಟ್ಗಳು ಜಾಗತಿಕವಾಗಿ ಜನಪ್ರಿಯವಾಗಿವೆ. ವಾರ್ತಾ ಭಾರತೀಯ ಯೂಟ್ಯೂಬ್ ಚಾನೆಲ್ ಈಗ 7.5 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ಗಳೊಂದಿಗೆ ಕನ್ನಡದ ಅತ್ಯಂತ ಕ್ಷಿಪ್ರವಾಗಿ ಬೆಳೆಯುತ್ತಿರುವ ಪರ್ಯಾಯ ನ್ಯೂಸ್ ಚಾನೆಲ್ ಆಗಿ ಗಮನ ಸೆಳೆಯುತ್ತಿದೆ. 2024ರಲ್ಲಿ 2 ಲಕ್ಷ ಹೊಸ ಸಬ್ಸ್ಕ್ರೈಬರ್ಸ್ಗಳನ್ನು ಪಡೆದಿದ್ದ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ 2025ರಲ್ಲಿ ಕನಿಷ್ಠ 4 ಲಕ್ಷ ಹೊಸ ಸಬ್ಸ್ಕ್ರೈಬರ್ಸ್ಗಳನ್ನು ಸೆಳೆಯುವ ಗುರಿಯನ್ನು ಹೊತ್ತು ಉತ್ಸಾಹದಿಂದ ಮುನ್ನುಗ್ಗುತ್ತಿದೆ. ವಾರ್ತಾ ಭಾರತಿ ಚಾನೆಲ್ನಲ್ಲಿ ಪ್ರಸಾರವಾಗುವ ವಿಭಿನ್ನ ಕಾರ್ಯಕ್ರಮಗಳು, ವಾರ್ತೆ, ಸಂದರ್ಶನ, ಗ್ರೌಂಡ್ ರಿಪೋರ್ಟ್, ತನಿಖಾ ವರದಿ ಇತ್ಯಾದಿಗಳ ಗುಣಮಟ್ಟವು ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿವೆ. ಸಾಮಾಜಿಕ ಜಾಲತಾಣಗಳಲ್ಲಿ ವಾರ್ತಾ ಭಾರತಿ ಕನ್ನಡ ದಿನಪತ್ರಿಕೆಗಳಲ್ಲೇ ಅತ್ಯಂತ ಜನಪ್ರಿಯ ಎಂಬ ಹೆಗ್ಗಳಿಕೆಯನ್ನು ಗಳಿಸಿದೆ. ಅದರ ಫೇಸ್ಬುಕ್ ಪೇಜ್ನ ಫಾಲೋವರ್ಸ್ ಸಂಖ್ಯೆ 10 ಲಕ್ಷ ಮೀರಿದ್ದು, ಅದರ ವಿಡಿಯೋಗಳು ಕಳೆದ 12 ತಿಂಗಳಲ್ಲಿ 10 ಕೋಟಿಗೂ ಹೆಚ್ಚು ವ್ಯೂಸ್ ಪಡೆದಿವೆ. ಯುವ ಪೀಳಿಗೆಯ ಕನ್ನಡಿಗರ ಅಚ್ಚುಮೆಚ್ಚಿನ ವಾರ್ತಾ ಭಾರತಿ ಇನ್ಸ್ಟಾಗ್ರಾಮ್ ಪುಟಕ್ಕೆ 2 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ಗಳಿದ್ದು, ಅಲ್ಲಿನ ವಾರ್ತೆ ಮತ್ತು ವಿಡಿಯೋಗಳಿಗೆ 2025ರ ಮೊದಲ 6 ತಿಂಗಳಲ್ಲೇ 18 ಕೋಟಿಗೂ ಹೆಚ್ಚು ವ್ಯೂಸ್ ಬಂದಿವೆ. ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ವಾರ್ತಾ ಭಾರತೀಯ ವರದಿಗಾರರ ತಂಡ ಸಕ್ರಿಯವಾಗಿದೆ. ಈಗಾಗಲೇ ವಾರ್ತಾ ಭಾರತೀಯ ವೆಬ್ಸೈಟ್ ಹಾಗೂ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿರುವ ಆ ಭಾಗದ ಸುದ್ದಿಗಳು, ವಿಶೇಷ ವರದಿಗಳು, ಫ್ಯಾಕ್ಟ್ ಚೆಕ್ಗಳು ಜನರಿಂದ ಅಪಾರ ಮೆಚ್ಚುಗೆ ಪಡೆದಿವೆ. ಸರ್ಕಾರದ ಗಮನ ಸೆಳೆದಿವೆ. ಜನರ ಹಲವು ಸಮಸ್ಯೆಗಳು ಪರಿಹಾರವಾಗಿವೆ. ಸುಳ್ಳುಗಳ ಬಂಡವಾಳ ಬಯಲಾಗಿದೆ. ಈ ಜಿಲ್ಲೆಗಳ ಪ್ರಜ್ಞಾವಂತರು, ಸಾಮಾಜಿಕ ಕಾರ್ಯಕರ್ತರು, ದಲಿತರು, ಹಿಂದುಳಿದವರು, ರೈತರು, ಕಾರ್ಮಿಕರು, ಮಹಿಳೆಯರು, ಯುವಜನರು ಮತ್ತು ಅಲ್ಪಸಂಖ್ಯಾತರ ಧ್ವನಿಯಾಗಿ ವಾರ್ತಾ ಭಾರತಿಯನ್ನು ಗುರುತಿಸಲಾಗುತ್ತಿದೆ. ಮಡಿಲ ಮೀಡಿಯಾಗಳ ಸುಳ್ಳು, ಪೂರ್ವಗ್ರಹ, ದ್ವೇಷ ಮತ್ತು ಪಕ್ಷಪಾತ ಪೀಡಿತ ಆರ್ಭಟ, ಚೀರಾಟಗಳ ಮುಂದೆ ಸತ್ಯ, ನ್ಯಾಯ, ಶಾಂತಿಯಂತಹ ಮೌಲ್ಯಗಳನ್ನು ಪ್ರತಿಪಾದಿಸುವ ಆಂದೋಲನವಾಗಿದೆ ವಾರ್ತಾ ಭಾರತಿ. ಮುಖ್ಯವಾಹಿನಿಯ ಪತ್ರಿಕೆಗಳು, ಟಿವಿ ಚಾನೆಲ್ಗಳು ಸಾಮಾನ್ಯವಾಗಿ ಮುಚ್ಚಿಡುವ ಗುಂಪು ಹತ್ಯೆ, ಅನೈತಿಕ ಪೊಲೀಸ್ಗಿರಿ, ಕೋಮುವಾದಿಗಳ ಗೂಂಡಾಗಿರಿ, ದಲಿತರು, ಮಹಿಳೆಯರು, ಅಲ್ಪಸಂಖ್ಯಾತರ ಮೇಲೆ ನಡೆಯುವ ದೌರ್ಜನ್ಯಗಳ ಕಹಿ ಸತ್ಯಗಳನ್ನ ಪ್ರತಿದಿನ, ಪ್ರತಿ ಕ್ಷಣ ವಾರ್ತಾ ಭಾರತಿ ಜನರ ಮುಂದಿಡ್ತಾನೆ ಬಂದಿದೆ. ಸಂವಿಧಾನ ವಿರೋಧಿ ಶಕ್ತಿಗಳ ಅಪಾಯಕಾರಿ ಹುನ್ನಾರಗಳನ್ನ, ದುರ್ಬಲ ವರ್ಗಗಳ ವಿರುದ್ಧ
ಐಟಿ ಸೆಲ್ಗಳು ಮತ್ತು ಮಡಿಲ ಮೀಡಿಯಾಗಳು ಹರಡುವ ಪ್ರಚೋದನಕಾರಿ ಹಸಿ ಸುಳ್ಳುಗಳನ್ನು ಫ್ಯಾಕ್ಟ್ ಚೆಕ್ಗಳ ಮೂಲಕ ವಾರ್ತಾ ಭಾರತಿ ನಿಗ್ರಹಿಸಿ ಸತ್ಯವನ್ನು ಜಗತ್ತಿನ ಎದುರು ಇಡುವ ಕೆಲಸವನ್ನು ಮಾಡುತ್ತಲೇ ಬಂದಿದೆ. ಬೇರೆಲ್ಲ ಪತ್ರಿಕೆಗಳು, ಟಿವಿ ಚಾನೆಲ್ಗಳು ಕೇಳದೇ ಇರುವಂತಹ ನೇರ ನಿಷ್ಠುರ ಪ್ರಶ್ನೆಗಳನ್ನು ಮತ್ತೆ ಮತ್ತೆ ಕೇಳುತ್ತಲೇ ಬಂದಿರುವ ಬೇರೆಲ್ಲ ಮೀಡಿಯಾಗಳು ಹೇಳದೆ ಬಚ್ಚಿಡುವ ಕಟು ಸತ್ಯಗಳನ್ನು ಸದಾ ಹೇಳುತ್ತಲೇ ಇರುವ ಅನನ್ಯ ಪರ್ಯಾಯ ಮಾಧ್ಯಮ ವಾರ್ತಾ ಭಾರತಿಯಾಗಿದೆ. ವಾರ್ತಾ ಭಾರತಿ ಪತ್ರಿಕೆ, ವೆಬ್ಸೈಟ್, ಯೂಟ್ಯೂಬ್ ಚಾನೆಲ್ ಪ್ರತಿದಿನ ಪ್ರತಿಕ್ಷಣ ಸುಳ್ಳು ಸುದ್ದಿಗಳನ್ನ ಬಯಲು ಮಾಡ್ತಾನೆ ಇರುತ್ತೆ. ಸತ್ಯವನ್ನ ಎಲ್ಲೆಡೆಗೆ ತಲುಪಿಸ್ತಾ ಇರುತ್ತೆ. ಆ ಮೂಲಕ ದ್ವೇಷಪೂರ್ಣ ಸಂಚುಗಳನ್ನ ಬಯಲು ಮಾಡಿ ವಿಫಲಗೊಳಿಸ್ತಾ ಇರುತ್ತೆ. ಕರ್ನಾಟಕದ ಉದ್ದಗಲಗಳಲ್ಲಿ ವಾರ್ತಾ ಭಾರತೀಯ ವರದಿಗಾರರ ಜಾಲ ಸಕ್ರಿಯವಾಗಿದೆ. ಮಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಬದ್ಧತೆಯುಳ್ಳ, ನುರಿತ ಮತ್ತು ವೃತ್ತಿಪರ ಪತ್ರಕರ್ತರ ಬೃಹತ್ ತಂಡವು ಕಾರ್ಯನಿರತವಾಗಿದೆ. ವಾರ್ತಾ ಭಾರತೀಯ ಜನಪರ ಪತ್ರಿಕೋದ್ಯಮವನ್ನು ಜಾಗತಿಕ ಖ್ಯಾತಿಯ ಬುದ್ಧಿಜೀವಿಗಳು, ಪತ್ರಕರ್ತರು ಮತ್ತು ಸಾಮಾಜಿಕ ಹೋರಾಟಗಾರರು ಗುರುತಿಸಿದ್ದಾರೆ. ಇದು ನಿಜವಾದ ಜನಧ್ವನಿ ಎಂದು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ನಾನು ತಪ್ಪದೇ ವಾರ್ತಾ ಭಾರತಿಯನ್ನು ಓದ್ತೇನೆ. ಅದರಲ್ಲಿ ಬರ್ತಕ್ಕಂಥ ವಿಶೇಷ ಲೇಖನಗಳು, ಸಮಾಜದಲ್ಲಿರ್ತಕ್ಕಂಥ, ದೇಶದಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಬಗ್ಗೆ, ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅವು ಜನಪರವಾಗಿ ಇದಾವೋ ಇಲ್ಲವೋ ಅನ್ನೋದ್ರ ಬಗ್ಗೆ ಜನರಿಗೆ ತಿಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ. ವಾರ್ತಾ ಭಾರತಿ ಪತ್ರಿಕೆ ಧ್ವನಿ ಇಲ್ಲದೆ ಇದ್ದವರಿಗೆ ಧ್ವನಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. कन्नड़ा अखबार वार्ता भारतीय प्रतिष्ठित अखबार है और सबसे ज़रूरी बात यह है कि इस अखबार ने सांप्रदायिकता के आगे घुटने नहीं टेके हैं और सांप्रदायिक लोगों की पहचान अपने पाठकों के बीच ठीक से कराई है. मैं इस अखबार को अपनी शुभकामनाएं देता हूँ. ನನ್ನ ಅಭಿಪ್ರಾಯಕ್ಕೆ ವಾರ್ತಾ ಭಾರತಿ ಗಿವ್ಸ್ ದಿಸ್ ಪರ್ಸ್ಪೆಕ್ಟಿವ್. ಏನು ನಾವು ಸಬರ್ಟನ್ ಪರ್ಸ್ಪೆಕ್ಟಿವ್ ಅಂತ ಹೇಳ್ತೀವಿ, ಕಾಮನ್ ಮ್ಯಾನ್ಸ್ ಪರ್ಸ್ಪೆಕ್ಟಿವ್ ಅಂತ ಹೇಳ್ತೀವಿ. ವಾರ್ತಾ ಭಾರತಿ ಇಸ್ ವಿಷನ್ ಪೋರ್ಟಲ್ ಟು ದಟ್ ಪರ್ಸ್ಪೆಕ್ಟಿವ್. ನಾನು ಜಿಲ್ಲಾಧಿಕಾರಿಯಾಗಿರುವಾಗ ವಾರ್ತಾ ಭಾರತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವ ಸಾಕಷ್ಟು ವಿಷಯಗಳನ್ನು ಒಂದು ಸಾರ್ವಜನಿಕ ಪರ್ಸ್ಪೆಕ್ಟಿವ್ ಇಂದ ಓದಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ಕನ್ನಡದ ಪತ್ರಿಕೆಗಳ ನಡುವೆ ವಾರ್ತಾ ಭಾರತಿ ಒಂದು ಒಳ್ಳೆಯ ಪತ್ರಿಕೆ. ಯಾಕೆಂದರೆ ಅಲ್ಲಿ ಸುದ್ದಿ ಸತ್ಯವಾಗಿರುತ್ತೆ, ನಿಲುವು ನಿರ್ಭೀಡಿಯಾಗಿರುತ್ತೆ. ಇವತ್ತಿನ ಸಮಾಜದಲ್ಲಿ ಒಂದು ಮಾಧ್ಯಮ ನಿಜವನ್ನ, ಸತ್ಯವನ್ನ ಯಾವ ಕಡೆಗೂ ವಾರದೆ ನೇರವಾಗಿ ಜನರುವಂತಹ ಮಾಧ್ಯಮಗಳು ಬಹಳ ಅವಶ್ಯ. ಆ ನಿಟ್ಟಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದ ಆರೋಗ್ಯದ ಒಂದು ಮಾಧ್ಯಮ ವಾರ್ತಾ ಭಾರತಿ. ಅದರೊಂದಿಗಿನ ಒಡನಾಟ, ಅವರು ಮಾಡ್ತಿರೋ ಕೆಲಸ ನನಗೆ ಬಹಳ ಬಹಳ ಖುಷಿಯಾಗಿದೆ. ಅವರ ಈ ಸಂಪಾದಕೀಯ, ಇನ್ಫ್ಯಾಕ್ಟ್ ವಾರ್ತಾ ಭಾರತಿ ಸಂಪಾದಕೀಯವನ್ನು ಓದೋದೇ ಒಂದು ವಿಶೇಷವಾದ ಒಂದು ನೋಟ. ಅವರ ನೇರ ನಿಷ್ಠುರ ನಡೆ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ಧನ್ಯವಾದ. मैंने आपके पेपर के बारे में अच्छी चीज़ें सुनी और मैं जानता हूँ कि आजकल आसान नहीं है अच्छा पत्रकार बनना या अखबार निकालना जो सच्चाई दिखा सके. मतलब मैं फॉलो कर ही रहा हूँ पहले से, बहुत पहले से हैव बीन फॉलोइंग वार्ता भारती, हैव बीन फॉलोइंग द वर्क विच इज़ बीन डूइंग हियर रीजनली, जो कर्नाटका में जो कर रहे हैं. वी बीन डूइंग फैक्ट चेक्स अक्रॉस इंडिया, बट यहाँ पे देख रहा हूँ कि बहुत सारा जो हम मिस भी कर दिए हैं फैक्ट चेक्स यहाँ पे करते हैं, जो इम्पोर्टेंट इशूज़ हैं उस पर बात करते हैं. और आई बीन फॉलोइंग, अभी यहाँ पे आके देखा तो मतलब इतनी इंस्पायरिंग टीम है. हमें यहाँ से इंस्पिरेशन मिला कि मतलब सो बिग टीम, अलग अलग इशूज़ पे उठाना, मतलब नॉट पॉपुलर इशूज़ बट ऑल्सो इम्पॉर्टेंट इशूज़. ವಾರ್ತಾ ಭಾರತಿ ಮಾಧ್ಯಮ ಏನಿದೆ ಅದು 22 ವರ್ಷಗಳ ಒಂದು ವಸಂತಗಳನ್ನು ಪೂರೈಸಿ 23ನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಅನ್ನೋಂಥ ಮಾಹಿತಿಯನ್ನು ತಿಳಿದು ತುಂಬ ಖುಷಿಯಾಯಿತು. ನಾನು ಈ ಹಿಂದೆ ಮಂಗಳೂರಲ್ಲಿ ಸುಮಾರು 2.5 ವರ್ಷಗಳ ಕಾಲ ಕಮಿಷನರ್ ಆಗಿದ್ದಂಥ ಸಂದರ್ಭದಲ್ಲಿ ವಾರ್ತಾ ಭಾರತೀಯ ಪ್ರೊಪ್ರೈಟರ್ ಸೇರಿದಂತೆ ಅವರ ಸಂಪೂರ್ಣ ತಂಡದ ಪರಿಚಯ ನನಗಿದೆ. ಮತ್ತು ರಿಪೋರ್ಟರ್ಸ್ ಅಂತೂ ಪ್ರತಿನಿತ್ಯ ಇಂಟ್ರ್ಯಾಕ್ಷನ್ ಇರ್ತಾಯಿತ್ತು. ಒಳ್ಳೆಯ ಗುಣಮಟ್ಟದ ಸುದ್ದಿಗಳನ್ನು ಕೊಡುವಂಥದ್ದು ಮತ್ತು ಯಾರು ತೊಂದರೆಗೊಳಗಾಗಿದ್ದಾರೆ ಅವರ ಪರವಾಗಿ ಭಾಳ ದಿಟ್ಟ ನಿಲುವನ್ನು ತೊಗೊಂಡು ಹೋರಾಟ ಮಾಡ್ತಿರುವಂಥ ಚಾನಲ್ ವಾರ್ತಾ ಭಾರತಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಭಾಳ ಒಳ್ಳೆಯ ರಿಪೋರ್ಟರ್ಸ್ ಅವರಲ್ಲಿದ್ದಾರೆ. ನಾನು ಇನ್ಫ್ಯಾಕ್ಟು ಕೆಲವು ರಿಪೋರ್ಟರ್ಸು ತುಂಬ ಚಿಕ್ಕ ವಯಸ್ಸಲ್ಲೇ ಎಷ್ಟು ಉತ್ತಮವಾಗಿ ಮಾತಾಡ್ತಾರೆ, ಅವ್ರದ್ದು ಭಾಷೆಯ ಬಗ್ಗೆ ಹಿಡಿತ ಮತ್ತು ಜ್ಞಾನ ಅದನ್ನು ನೋಡಿ ಸಾಕಷ್ಟು ಸಾರಿ ಅಪ್ರಿಷಿಯೇಟ್ ಕೂಡ ಮಾಡಿದ್ದೇನೆ. ಇದೀಗ ವಾರ್ತಾ ಭಾರತಿ ತನ್ನ ಪ್ರಯಾಣದ 25ನೇ ವರ್ಷದತ್ತ ಮುನ್ನಡೀತಾ ಇರುವಾಗ ಹಲವು ಪ್ರಮುಖ ಯೋಜನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ.
2025ರಲ್ಲೇ ಕಲಬುರಗಿಯಿಂದ ತನ್ನ ಕಲ್ಯಾಣ ಕರ್ನಾಟಕ ಆವೃತ್ತಿಯನ್ನು ಪ್ರಾರಂಭಿಸುವುದಕ್ಕೆ ಸರ್ವ ಸಿದ್ಧತೆಯನ್ನು ನಡೆಸಿದೆ. ಇದರೊಂದಿಗೆ ಕಲಬುರಗಿ ಮತ್ತು ಸುತ್ತಮುತ್ತಲ 5 ಜಿಲ್ಲೆಗಳಲ್ಲಿ ವಾರ್ತಾ ಭಾರತೀಯ ಮುದ್ರಿತ ಪ್ರತಿಗಳು ಜನರ ಕೈ ಸೇರಲಿವೆ. 2026ರಲ್ಲಿ ವಾರ್ತಾ ಭಾರತೀಯ ಉತ್ತರ ಕರ್ನಾಟಕ ಮುದ್ರಣ ಆವೃತ್ತಿಯನ್ನು ಹುಬ್ಬಳ್ಳಿಯಿಂದ ಪ್ರಾರಂಭಿಸುವ ಸಂಕಲ್ಪ ಇದೆ. ಅದೇ ವರ್ಷ ವಾರ್ತಾ ಭಾರತೀಯ ಹಿಂದೂಸ್ತಾನಿ ಭಾಷೆಯ ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭಿಸುವ ಗುರಿ ಕೂಡ ಇದೆ. ವಾರ್ತಾ ಭಾರತಿ ಇಂಗ್ಲಿಷ್ ನ್ಯೂಸ್ ವೆಬ್ಸೈಟ್ ಅನ್ನು ಹೊಸ ವಿನ್ಯಾಸ ಮತ್ತು ಅನುಭವಿ ಪತ್ರಕರ್ತರ ಹೊಸ ತಂಡದೊಂದಿಗೆ ಬೆಂಗಳೂರು ಕೇಂದ್ರೀಕೃತವಾಗಿ ರೀಲಾಂಚ್ ಮಾಡುವ ಯೋಜನೆ ಕೂಡ ಇದೆ. ವಾರ್ತಾ ಭಾರತಿ 25ನೇ ವರ್ಷವನ್ನು ಪ್ರವೇಶಿಸುತ್ತಿರುವಾಗ ತನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಪರಿಪೂರ್ಣ 24/7 ನ್ಯೂಸ್ ಚಾನೆಲ್ ಆಗಿ ರೂಪಿಸುವ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಸತ್ಯವನ್ನ ಎಲ್ಲರಿಗೆ ತಲುಪಿಸಲು, ಸುಳ್ಳನ್ನ ಸೋಲಿಸಲು ವಾರ್ತಾ ಭಾರತೀಯ ಹೋರಾಟದಲ್ಲಿ ಕೈ ಜೋಡಿಸಿ ಅದರ ಎಲ್ಲಾ ಯೋಜನೆಗಳಲ್ಲಿ ಸಕ್ರಿಯ ಸಹಭಾಗಿಗಳಾಗಿ ಅವುಗಳನ್ನ ಯಶಸ್ವಿಗೊಳಿಸಿ. ಸುದ್ದಿಗಳು ಎಷ್ಟು ಪರ್ಸೆಂಟ್ ಕಲ್ಯಾಣ ಕರ್ನಾಟಕ ಭಾಗವನ್ನು ಕವರ್ ಮಾಡ್ತವೆ ಅಂತ ನೋಡಿದಾಗ ಬಹಳ ಕಡಿಮೆ ಅಂಶದ ಸುದ್ದಿಗಳು ಮಾತ್ರ ನಮ್ಮ ಸುದ್ದಿಗಳು ರಾಜ್ಯ ಯೂಸ್ ಆಗ್ತವೆ. ಆದ್ರೆ ಅದೇ ಬೆಂಗಳೂರಿನ ಸುತ್ತಮುತ್ತಲಿರುವಂತಹ ಜಿಲ್ಲೆಗಳ ಸುದ್ದಿಗಳು, ಅದೇ ಬೆಂಗಳೂರಿನ ಆಸುಪಾಸಿನ ಘಟನೆಗಳು ಇವತ್ತು ಗಂಟೆಗಟ್ಟಲೆ ಪುಂಖಾನುಪುಂಖವಾಗಿ ಅದ್ರ ಬಗ್ಗೆ ಇವತ್ತು ಚರ್ಚೆ ಆಗ್ತವೆ. ಈ ಭಾಗದಲ್ಲಿ ಏನಾದರೂ ಸಹ ಚರ್ಚೆ ಆಗದಂತ ಪರಿಸ್ಥಿತಿ, ಮೇನ್ ಸ್ಟ್ರೀಮ್ ನ್ಯೂಸ್ ಗಳಾದಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂತದ್ದು ನಮಗೆ ಆತಂಕ ಕೊಡುವಂತ ಕೆಲಸವನ್ನು ಮಾಡಿದೆ. ಹೌದು, ನಮ್ಮ ಭಾಗ ಎಲ್ಲ ರೀತಿಯಲ್ಲೂ ಕಡೆಗಣಿಸಲ್ಪಟ್ಟಂತ ಭಾಗ. ಅದರಲ್ಲೂ ಮಾಧ್ಯಮ ರಂಗದಲ್ಲಿ ನಾವು ಮುಖ್ಯವಾಹಿನಿಯನ್ನು ಹೋಗ್ಲಿಕ್ಕೆ ನಮ್ಮಿಂದ ಬಹಳ ಕಷ್ಟ ಆಗಿದೆ. ನಮ್ಮ ಚರ್ಚಾ ವಿಷಯಗಳು ರಾಜ್ಯದ ಚರ್ಚಾ ವಿಷಯಗಳಾಗಿಲ್ಲ, ಈ ಭಾಗದ ಚರ್ಚಾ ವಿಷಯಗಳಾಗಷ್ಟೇ ಉಳಿದವೆ. ಇವತ್ತು ರಾಯಚೂರಿನಲ್ಲಿ ಏನೇ ಒಂದು ಘಟನೆ ಆದ್ರೂ, ಏನೇ ಒಂದು ಸಮಸ್ಯೆ ಆದ್ರೂ ಅದು ರಾಯಚೂರಿನ ಸುದ್ದಿ ಆಗ್ತದೆ, ರಾಜ್ಯದ ಸುದ್ದಿ ಆಗಲ್ಲ. ಅದು ಯಾಕೆ ಕಾರಣ ಅಂತ ಹೇಳಿದ್ರೆ ಇಲ್ಲಿದ್ದವರು ಪಾಪ ಪ್ರಯತ್ನ ಮಾಡ್ತಾರೆ, ಆದ್ರೆ ಅವರ ರೀಚ್ ಔಟ್ ಸೀಮಿತ ಆಗಿರೋದ್ರಿಂದ ನಾವು ರಾಜ್ಯಕ್ಕೆ ತಲುಪುವಲ್ಲಿ ಕಷ್ಟ ಆಗ್ತದೆ. ಅಂತ ಒಂದು ಜನಪರ ವಾಹಿನಿ ವಾರ್ತಾ ಭಾರತಿ ಜನದನಿಯ ಸಾರಥಿ ಇವತ್ತು ನಮ್ಮ ಕಡೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಸ್ವಾಗತಿಸುವಂತ ಅವಶ್ಯಕತೆ ನಮಗಿದೆ ಅಂತ ಹೇಳಿದ್ರ ಕಲಬುರಗಿಯಲ್ಲಿ ಏನು ಡಿಸೆಂಬರ್ 20ರಂದು ಇವರ ಏನು ಆವೃತ್ತಿ ಬಿಡುಗಡೆ ಆಗಲಿದೆ. ತಮಗೆಲ್ಲರಿಗೂ ನಾನು ವಾರ್ತಾ ಭಾರತೀಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ನಾನು ನಿಮಗೆ ಆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಬರುವ ದಿನಗಳಲ್ಲಿ ಈ ಒಂದು ವಾರ್ತಾ ಭಾರತಿ ಪತ್ರಿಕೆ ಯಶಸ್ವಿಯನ್ನು ಕಾಣಲಿ ಮತ್ತು ಜನರ ಧ್ವನಿಯಾಗಿ, ಇವತ್ತು ಶೋಷಿತರ ದಮನಿತರ ಧ್ವನಿಯಾಗಿ, ಜನಸಾಮಾನ್ಯರ ಸಮಸ್ಯೆಗಳನ್ನು ಎತ್ತುವಂತ ಒಂದು ಮಾಧ್ಯಮ ಆಗಿ, ಜನಸಾಮಾನ್ಯರನ್ನು ದಾರಿ ತಪ್ಪಿಸುವ ಮಾಧ್ಯಮ ಆಗಿದೆ, ಜನಸಾಮಾನ್ಯರ ವಿಷಯವನ್ನು ಚರ್ಚೆ ಮಾಡುವಂತ ಒಂದು ಮಾಧ್ಯಮ ಆಗಲಿ ಅಂತೇಳಿ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅವರ ಮಾಡೋದನ್ನ ಬಿಟ್ಟುಬಿಟ್ಟಿದ್ದಾರೆ. ಆಳುವವರ ಬಹುಸಂಖ್ಯಾತಕ್ಕೆ ಹೋಗುವಾಗ ತುತ್ತೂರಿಯಾಗಿಟ್ಟಿದ್ದಾರೆ ಬಹುತೇಕ ಮಾಧ್ಯಮಗಳು. ಇಂಥ ಸಂದರ್ಭದಲ್ಲಿ ಕೆಲವು ಪ್ರಾದೇಶಿಕ ಪತ್ರಿಕೆಗಳು ಗಟ್ಟಿಯಾಗಿ ಪ್ರಜಾಪ್ರಭುತ್ವದ ನಿಲುವುಗಳನ್ನು ಸಮರ್ಥನೆ ಮಾಡ್ಕೊಂಡು ಬಂದಿದ್ದಾರೆ. ಅವುಗಳನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೋತೀನಿ. ರಘುರಾಮ್ ಶೆಟ್ಟರ ಮುಂಗಾರು ಪತ್ರಿಕೆ ಒಂದು ಟೈಮ್ನಲ್ಲಿ ಆದಂಥ ಪ್ರಭಾವವನ್ನು ಇಡೀ ನಾಡಿನ ಪ್ರಾದೇಶಿಕ ಪತ್ರಿಕೆ ಆಗಿದ್ರು ನಾಡಿನೊಳಗೆ ಅದರ ಪ್ರಭಾವ ಇತ್ತು. ಅದಾದ್ಮೇಲೆ ಮೈಸೂರಿನ ಆಂದೋಲನ ಪತ್ರಿಕೆ ಬಹಳ ಮಹತ್ವವಾದಂಥ ಕ್ರಿಯಾಶೀಲವಾದಂಥ ಜನಪರ ಪತ್ರಿಕೆ ಆಗಿತ್ತು. ಅದರ ತರುವಾಯ ನಾನು ಸುಮಾರು 23 ವರ್ಷ ಆಗಿದೆ, 20 ವರ್ಷದಿಂದ ನಾನು ವಾರ್ತಾ ಭಾರತಿಯನ್ನು ಗಮನಿಸ್ತಾ ಇದ್ದೇನೆ. ವಾರ್ತಾ ಭಾರತಿ ಬಗ್ಗೆ ಅಪಾರವಾದಂಥ ನಂಬಿಕೆ, ಅಭಿಮಾನ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದಂಥ ಒಂದು ವಾರ್ತಾ ಭಾರತಿ ಒಂದು ಒಳ್ಳೆ ಒಂದು ಶುಭ ಸಂದೇಶ ಅಂತ ಹೇಳಿ ನಾನು ಅನಿಸ್ಕೊಳ್ತೀನಿ. ಯಾಕಂದರೆ ಈ ಭಾರತದ ಒಂದು ಜನರ ಧ್ವನಿಯಾಗಿ, ದುಡಿಯುವ ಜನರ ಧ್ವನಿಯಾಗಿ, ಕಷ್ಟ ಕಾರ್ಪೊರೇಟ್ಗಳ ಈ ಭಾಗದ ವಿಶೇಷ ಸಮಸ್ಯೆಗಳ ಬಗ್ಗೆ ಈ ಒಂದು ಪತ್ರಿಕೆ ಮುಖಾಂತರ ಒಂದು ಆಳುವ ಸರ್ಕಾರಗಳಿಗೆ ಒಂದು ಧ್ವನಿ ಕೊಡ್ತಕ್ಕಂಥ ಕೆಲಸ ಮಾಡಲಿ ಅಂತೇಳಿ ಶುಭ ಹಾರೈಸಿ ನನ್ನ ಚರ್ಚೆಗೆ ಮಾತುಗಳು ಅವಕಾಶ ಮಾಡಿಕೊಟ್ಟಾಗ ತಮ್ಮೆಲ್ಲರಿಗೂ ವಾರ್ತಾ ಭಾರತಿ ಪತ್ರಿಕೆಯ ಸೌದೆ ಓದುಗರೆ ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಬೇರೆ ಪತ್ರಿಕೆಯ ಸಂಪಾದಕ ವರ್ಗದಿಂದ ಎಲ್ಲರ ಆಸಕ್ತಿ ಎಲ್ಲರೂ
ಸಾಹಿತ್ಯ ಮತ್ತು ಕಲೆ ಮತ್ತು ಇನ್ನಿತರ ಎಲ್ಲ ಸಂಸ್ಕೃತಿಗಳ ಒಂದು ಮುಖವಾಣಿಯಾಗಿ ಪ್ರತಿನಿಧಿಗಳಾಗಿ ಅನೇಕ ಜನ ಇಟ್ಟಿರ್ತಾರೆ. ನಮ್ಮೆಲ್ಲರೂ ಕೂಡ ನಾವು ನಮಸ್ಕರಿಸುತ್ತಾ, ವಿಶೇಷವಾಗಿ ಈ ಕಲಬುರಗಿಯ ಆವೃತ್ತಿ ತರೋದಕ್ಕೆ ಮುಂಚೆ ಮಂಗಳೂರಿನವರು ಭಾಳ ಬುದ್ಧಿವಂತರು. ಹೌದಾ? ಅವರು ಕರಾವಳಿ ನೀರು ತಿಂದಿರ್ತಕ್ಕಂಥದ್ದು. ಹೌದಾ? ನಮ್ಮವ್ರು ಏನಂದ್ರೆ ಪತ್ರಿಕೆ ಎಲ್ಲ ಹೊರಗೆ ಬಂದ ಮೇಲೆ ಹೆಂಗಾದ್ರೆ ನಮ್ಮ ಪತ್ರಿಕೆ ಅಂತ ಕೇಳಕ್ ಹೋಗ್ತೀವಿ ನಾವು. ಅವ್ರು ಹಂಗಲ್ಲ. ಈ ರಾಯಚೂರು ಭಾಗ, ಕಲ್ಯಾಣ ಕರ್ನಾಟಕನೇ ಸ್ವಲ್ಪ ಬೇರೆ ಇರ್ತಿದ್ರು. ಇಲ್ಲಿ ಜನರು ನಾಡಿ ಮಿಡಿದ ಹೆಂಗದ ಅಂತ ಅರ್ಥ ಮಾಡ್ಕೊಳ್ಳೋಕೆ ಈ ಸಭೆ ಕರೆದವರು. ಇದು ಮೂಲ ಉದ್ದೇಶ. ಇಲ್ಲಿ ಹೆಂಗದ ವಿಚಾರಗಳು, ಈ ಮಣ್ಣಿನ ಗುಣಧರ್ಮ ಹೆಂಗದ, ಇಲ್ಲಿ ಜನರ ಮನಸ್ಥಿತಿಗಳು ಹೆಂಗದವ, ಸಂಘ ಸಂಸ್ಥೆಗಳು, ಈ ಹೋರಾಟ, ಬದುಕು ಎಲ್ಲವನ್ನು ಅರ್ಥ ಮಾಡಿಕೊಂಡು ಈ ವಾರ್ತಾ ಭಾರತಿ ಈ ಕಲ್ಯಾಣ ಕರ್ನಾಟಕದ ಆವೃತ್ತಿಗೆ ಒಂದು ವಿಶೇಷವಾದ ರೂಪವನ್ನು ಮೆರಗನ್ನು ಕೊಡೋದಕ್ಕೆ ಅವರು ಇಚ್ಛೆ ಪಟ್ಟಾರಂತ ನಾನು ಅನ್ಕೊಂಡಿದ್ದೀನಿ. ಇವತ್ತಿನ ವಾರ್ತಾ ಭಾರತಿ ಕನ್ನಡ ದೈನಿಕ ಪತ್ರಿಕೆ ಕಲ್ಯಾಣ ಕರ್ನಾಟಕ ಆವೃತ್ತಿ ಬಿಡುಗಡೆ ಸಂಬಂಧ ಇವತ್ತು ಅತ್ಯಂತ ವೇದಿಕೆಗಳಿದ್ದಂತೆ ಎಲ್ಲ ನಮ್ಮ ದೊಡ್ಡ ಮಹನೀಯರಿದ್ದಾರೆ. ನಮ್ಮ ಸಂಪತ್ ಇಂತಹ ಒಂದು ಬುದ್ಧಿಜೀವಿಗಳ ನೇತೃತ್ವದಲ್ಲಿ ಇಂತಹ ಒಂದು ದೊಡ್ಡ ಸಭೆಯನ್ನು ಹಮ್ಮಿಕೊಂಡಿದ್ದು ತುಂಬ ಧನ್ಯವಾದಗಳು. ಅನೇಕ ಹಿರಿಯರು ಮಾತಾಡಿದ್ದಾರೆ, ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಹೋರಾಟ ಬಗ್ಗೆ, ಸಂಘರ್ಷ ಬಗ್ಗೆ, ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ. ಇಲ್ಲಿ ಭೌಗೋಳಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇರುವಂಥ ಎಲ್ಲ ವಿಚಾರಗಳ ಬಗ್ಗೆ ಅನೇಕ ನಮ್ಮ ಹಿರಿಯರು ಮಾತಾಡಿದ್ದಾರೆ. ಅನೇಕ ಪತ್ರಿಕೆಗಳು ಬಹಳಷ್ಟು ವರ್ಷಗಳಿಂದ ಹುಟ್ಕೊಂಡಿದ್ದಾವೆ. ಅವು ಇಲ್ಲಿವರೆಗೆ ಜೀವಂತವಾಗಿದ್ದಾವೆ, ಕೆಲವು ಜೀವಂತವಿಲ್ಲ. ವಾರ್ತಾ ಭಾರತಿ ಇದು ಬಹಳ ಪತ್ರಿಕೆ ಮಾಧ್ಯಮಗಳು ನಡೆಸೋದು ಬಹಳ ಕಷ್ಟಕರ ದಿನಗಳು ಇವಾಗ. ಓದುವಂಥವ್ರು ಕೂಡ ಬಹಳ ಕಡಿಮೆ ಆಗ್ತಾರೆ. ಎಲ್ಲ ಕೈಯಲ್ಲೇ ಬಂದ್ಬಿಟ್ಟದವ ಪತ್ರಿಕೆಗಳು. ಒಂದು ದಿವಸ ನಮ್ಮ ಮನೆಯಲ್ಲಿ ನೋಡಿದಾಗ ಸುಮಾರು ಪತ್ರಿಕೆಗಳು ಬಂದಿರ್ತಾರೆ. ಅದರಲ್ಲಿ ಓದುವಂಥದ್ದು ಎಷ್ಟು ಎರಡು ಸಮಯ ಇಲ್ಲ. ಯಾರ ಜನರಿಗೆ ಓದಲಿಕ್ಕೆ ಸಮಯ ಇಲ್ಲ, ಸಹನೆ ಕೂಡ ಇಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಎಲ್ಲಿ ಉತ್ತಮವಾದಂತಹ ವಿಷಯಗಳು ಇರ್ತವೆ, ಕೆಲವೊಂದು ಪತ್ರಿಕೆಗಳನ್ನು ಓದಲಿಕ್ಕೆ ಸಮಯ ಸಿಗ್ತದೆ, ಕೆಲವೊಂದು ಸಿಗೋದಿಲ್ಲ. ವಿಚಾರಿಸಲಿಕ್ಕಿದ್ರೆ ವಾರ್ತಾ ಭಾರತಿಯ ಬಗ್ಗೆ ಏನಾದರೂ ದೂರುಗಳಿದ್ರೆ ಅಥವಾ ವಾರ್ತಾ ಭಾರತಿಯನ್ನು ಇನ್ನಷ್ಟು ಸಮರ್ಥವಾಗಿ ಹೇಗೆ ಮುನ್ನಡೆಸಬಹುದು ಅಂತ ಏನಾದರೂ ಸಲಹೆಗಳಿದ್ರೆ ದಯವಿಟ್ಟು ಮುಕ್ತವಾಗಿ ತಮ್ಮ ಅಭಿಪ್ರಾಯಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಬೇಕು ಅಂತ ನಿಂತಿದೆ. ಟೀಚರ್ ಆಗಿದೆ ವಾರ್ತಾ ಭಾರತಿ ನಮ್ಮ ರಾಯಚೂರು ಗೋರಿಮಠ ಶಾಲೆಗೆ ಪತ್ರಿಕೆ ಇವತ್ತು ಪತ್ರಿಕೆ ನಾಳೆ ಬರುತ್ತೆ. ಇಲ್ಲಿ ಬೇಕಾಗಿ ನಾವು ಅದಕ್ಕೊಂದ್ರೆ ವಾರ್ತಾ ಪತ್ರಿಕೆ ತೆರವುಗಳಿಗೆ ವಿಶೇಷವಾಗಿ ಅಸಲಿ ಬೋರ್ಡ್ ಹೋಗ್ಬೋದು, ಅಸಲಿ ಕಾಪೀಸ್ ಹೋಗ್ಬೋದು, ಲಿಮಿಟ್ ಕಾಪೀಸ್ ಒಂದು 5-6 ಕಾಪೀಸ್ ಬಂದಿದೆ. ಇವತ್ತಿನ ಪತ್ರಿಕೆ ನಾಳೆ ಓದಬೇಕು ಯಾರು ಓದೋದು ಮಾಡಿ ವಾರ್ತಾ ಪತ್ರಿಕೆ ನಾವು ಓದ್ತೀವಿ. ಈ ಭಾಗದ ಆವಾಸ ಭಾಳ ನಮ್ಗೆ ಅತ್ಯಂತ ಸ್ಪೆಷಲ್ ಪತ್ರಿಕೆ ವಾರ್ತಾ ಪತ್ರಿಕೆ ಸಂಪಾದಕೀಯ ಮತ್ತು ದೈಹಿಕ ಹಣಕಾಸು ಸಂಬಂಧಿಸಿದ ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ ಸುದ್ದಿಗಳನ್ನು ಭಾಳ ನಿಖರವಾಗಿ, ಭಾಳ ಸ್ಪಷ್ಟವಾಗಿ ಜನರಿಗೆ ಸಾರ್ಥವಾಗಿ ಏನು ಪತ್ರಿಕೆ ಕೆಲಸ ಮಾಡ್ತಾರೆ. ಅಚ್ಚುಮೆಚ್ಚಿನ ಅದರ ಓದುವುದಾಗಿ ನಾವು ಭಾಳ ಪತ್ರಿಕೆ ನಾನು ಭಾಳ ಇಷ್ಟಪಡ್ತೀನಿ. ನನ್ನ ಹೆಸರು ಸಿದ್ದಪ್ಪ. ನಾನು 12 ವರ್ಷ ಮಾಧ್ಯಮದಲ್ಲಿ ಕೆಲಸ ಮಾಡಿದ್ದೀನಿ. ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೆ, ಕಿವಿನಂಜಲಿ ಸೊಸೈಟಿಯಲ್ಲಿ. ಈಗ ಪ್ರಸ್ತುತ ನಾನು ನಮ್ಮ ಜಿಲ್ಲೆ ರಾಯಚೂರು ಜಿಲ್ಲೆ. ಸೊ ನಾನೀಗ ಕಲ್ಯಾಣ ಕರ್ನಾಟಕ ರಾಜ್ಯಾಧ್ಯಕ್ಷ ಆಗಿದ್ದೀನಿ. ಸೊ
ಸೊ ನನ್ನ ಒಂದು ಇಂಟೆನ್ಷನ್ ಏನಿತ್ತು ಗೋಲ್ ಅಂದರೆ ಫಸ್ಟು ನಮ್ಮ ಗೆಳೆಯರು ಮಾತಾಡಿದ್ವಿ ಅದೆಲ್ಲ ಸತ್ಯ. ಸೊ ಏನಂದರೆ ಈ ಮೊಳತಾಯಿಗಳಿಂದ ನಾನು ಇಲ್ಲಿ ರೈತ ಸಂಘ ಉಟ್ಕೊಂಡಿದ್ದೀನಿ ಮತ್ತೆ. ಸೊ ಇವತ್ತು ನೀವು ಇಲ್ಲಿಗೆ ಬಂದಿದ್ದೀರ ಆ ರೀತಿಯನ್ನು ಪ್ರಿಪೇರ್ ಮಾಡಲಿಕ್ಕೆ. ಸೊ ಏನಾಗಿದೆ, ಇಷ್ಟು ವರ್ಷ ಸುಮ್ಮನೆ ಮಗು ಅಳ್ತಾ ಇತ್ತು, ಕೊಟ್ಟಿಗೆ ತೂಗಿದ್ದಾರೆ ಅಷ್ಟೇ. ಮಗುಗೆ ಏನ್ ಬೇಕು, ಹಾಲು ಬೇಕು. ಈಗ ನೀವು ಹಾಲನ್ನ ಯಾವ ರೂಪದಲ್ಲಿ ಕೊಡ್ತೀರ ನಮಗೆ? ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಒಂದು ಮಗುವಿದ್ದಾರೆ. ಸೊ ನೀವು ಹಾಲನ್ನು ಅದಕ್ಕೆ ಕೊಡಬೇಕು. ಹಾಲಿನ ರೂಪದಲ್ಲಿ ಕೊಟ್ಟರು ಬೇರೆ ಯಾವ ರೀತಿಯಲ್ಲಿ ಕೊಡ್ತೀರ ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿ ಇರಬೇಕು, ನಿಮ್ಮ ಪತ್ರಿಕೆಯಲ್ಲಿ. ಆ ರೀತಿಯಾಗಿ ನಿಮ್ಮ ಪತ್ರಿಕೆ ಬಿಡುಗಡೆ ಆದರೆ ತುಂಬಾ ಸ್ವಾಗತಾರ್ಹವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಓದುಗರ ಸಂಖ್ಯೆ ನಿಮ್ಮ ಮಂಗಳೂರಿಗಿಂತ ಇದು ಹೆಚ್ಚಾಗೋದು ಮಾತ್ರ ಖಂಡಿತ ನಾನು ಶೋರ್ ಕೊಡ್ತೇನೆ. ಯಾಕಂತಂದ್ರೆ ನಿಮ್ಗೆ ಗೊತ್ತಿದೆ, ಇಲ್ಲಿ ಹಿರಿಯರು ಮಾತಾಡಿದ್ರು ಸಾಕಷ್ಟು ಮಾತಾಡಿದ್ರು. ಸೊ ಅದ್ರ ಬಗ್ಗೆ ಮಾತಾಡೋದ್ರ ಪ್ರಶ್ನೆ ಸಂಕುಚಿತವಾಗಿದೆ. ಸೊ ನಾನು ಹೇಳಿರ್ತಕ್ಕಂಥದ್ದು ಸತ್ಯ ಇದೆ. ಸೊ ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳಿ ನಿಮ್ಮ ತಲೆಯಲ್ಲಿ ಇರ್ಬೇಕಂತಕ್ಕಂಥದ್ದು ಒಂದು ನನ್ನ ಪ್ರಶ್ನೆ. ಥ್ಯಾಂಕ್ ಯು. ನಾವು ಹಾಲು ಕುಡಿಸ್ಲಿಕ್ಕೆ ಬಂದವರಲ್ಲ, ಮಲಗಿದ ಮಗುವನ್ನು ಚಿವುಟಿ ಎಬ್ಬಿಸ್ಲಿಕ್ಕೆ ಬಂದವರು. ಮರಬೇಡಿ, ಸ್ವಲ್ಪ ಚೀರಾಡಿ ಅಂತ ಹೇಳಲಿಕ್ಕೆ ಬಂದವರು. ನಮ್ಮ ಕೆಲಸ ಹಾಲು ಉಣಿಸಿ ಮಲಗಿಸುವುದು ನಮ್ಮ ಕೆಲಸ ಅಲ್ಲ. ಯಾರು ಹಾಲು ಉಣಿಸ್ಬೇಕು ಅವರ ಹತ್ರ ಹಾಲನ್ನು ಕಿತ್ತುಕೊಳ್ಳಿ ಅಂತ ಜಾಗೃತಿ ಬೆಳೆಸಲಿಕ್ಕೆ ಪತ್ರಿಕೆ ಮಾಡಿದರು. ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಾ ಇವತ್ತು ರಾಯಚೂರಿನ ಈ ಒಂದು ಫಂಕ್ಷನ್ ಹಾಲಲ್ಲಿ ಎಲ್ಲ ಆದ್ಮೇಲೆ ನೆರವಿರ್ತಕ್ಕಂಥ ಎಲ್ಲ ಪತ್ರಿಕೆ ಆಸಕ್ತಿಗೆ ಈಗಾಗಲೇ ಸ್ವಾಮೀಜಿಯವರು ಮತ್ತು ನಮ್ಮ ರಾಷ್ಟ್ರ ಸಚಿವರು ಪತ್ರಿಕೆ ಬಗ್ಗೆ ಬೆಳವಣಿಗೆ ಬಗ್ಗೆ ಬೇಗ ಅಷ್ಟು ಅದೇ ಮಾತುಗಳನ್ನು ಮತ್ತೊಂದಿರುವುದಕ್ಕಿಂತ ಎರಡು ಮಾತುಗಳನ್ನು ಈಗ ಮುಂದಿನ ತಿಂಗಳ 20ನೇ ಅಭಿವೃದ್ಧಿಯಲ್ಲಿ ನಾವೆಲ್ಲರೂ ಈ ಭಾಗದಲ್ಲಿ ವಾರ್ತಾ ಭಾಗದಲ್ಲಿ ನಾವು ಬಗ್ಗೆ ಯಾವ ಕಾಲಕ್ಕೂ